ಕೇಳುಗರೆ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ಕವಯಿತ್ರಿ ಸಂಧ್ಯಾ ಪಾಳಂದೆಯವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಧನ್ಯವಾದಗಳು. ಮೇಡಮ್, ಈಗ ನಿಮ್ಮ ಈ ಸಾಹಿತ್ಯದ ಒಂದು ಹುಟ್ಟು, ನಿಮ್ಮ ಜೀವನ, ಇದರ ಬಗ್ಗೆ ಹೇಳೋದಾದ್ರೆ ಅದು ಹೇಗೆ ಆರಂಭ ಆಯಿತು ಹೇಳಿ. ನಾನು ಹುಟ್ಟು ಬೆಳೆದದ್ದು ಮುಂಡಾಜೆಯಲ್ಲಿ. ಪ್ರಾಥಮಿಕ ಶಾಲೆ ಕೂಡ ಮುಂಡಾಜೆಯಲ್ಲಿ ಆಯಿತು. ಆಮೇಲೆ ಹೈಸ್ಕೂಲು ನಂದು ಉಜಿರೆ SDM ಹೈಸ್ಕೂಲ್ನಲ್ಲಿ ಆಯಿತು. ನಮ್ಮನೆಯಲ್ಲಿ ಮೊದಲಿಂದು ಸಣ್ಣದಿಂದಲೂ ನಮ್ಮಲ್ಲಿ ಸಂಗೀತದ ವಾತಾವರಣ. ನಮ್ಮ ಭತ್ರ ಬೈಲು ಮನೆತನದಂದರೆ ಎಲ್ಲರೂ ಸಂಗೀತದವರೇ. ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ನನ್ನ ತಂದೆಯವರು. ನನ್ನ ತಂದೆಯವರು ಶಾಲಾ ಅಧ್ಯಾಪಕರು. ಅವರು ಸಂಗೀತದಲ್ಲೂ ಕವಿಗಳು ಸಹ ಹೌದು, ಸಂಗೀತವೂ ಬರ್ತಿತ್ತು. ಆದ್ದರಿಂದ ನಮ್ಮಲ್ಲಿ ಯಾವಾಗಲೂ ಒಂದು ಸಂಗೀತದ ವಾತಾವರಣ, ಎಲ್ಲರೂ ಏನಾದರೂ ಹೇಳ್ತಾ ಇರೋದು, ಅದೇ ಇದರಲ್ಲಿ ಬೆಳೆದಿದ್ದು ನಾವು. ಹಾಗಾಗಿ ನಿಮಗೆ ಕೂಡ ಒಂದು ಸಂಗೀತದ ಜೊತೆಗೆ ಈ ಸಾಹಿತ್ಯ ಕೂಡ ಒಟ್ಟೊಟ್ಟಿಗೆ ಬೆಳೆದು ಬಂದಿತ್ತು ಅಂತ ಹೇಳ್ತೀರಿ. ಹೌದು ಹೌದು. ನಿಮ್ಮ ತಂದೆಯವರು ಮಕ್ಕಳ ಕವನಗಳಿಗೆ ತುಂಬಾ ಪ್ರಸಿದ್ಧಿಯನ್ನ ಪಡೆದವರು. ಅವರ ಬಗ್ಗೆ ಹೇಳಿ ಮೇಡಮ್. ನನ್ನ ತಂದೆ ಬಿ ರಾಮಚಂದ್ರ ಭಟ್ ಮುಂಡಾಜೆ ಅಂತ. ಅವರು 1952 ಅಂತ ಬರಲಿಕ್ಕೆ ಶುರು. ಆಗ ನಾನು ಹುಟ್ಟಿರಲಿಲ್ಲ, ಆಗಲೇ ಅವರು ಬರೀಲಿಕ್ಕೆ ಶುರು ಮಾಡಿದ್ದಾರೆ. ಅವರು 8 ಕವನ ಸಂಕಲನಗಳನ್ನು ಅವರೇ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಥಮ ಶಿಶು ಕವಿ ಎಂಬ ಹೆಗ್ಗಳಿಕೆ ಅವರಿಗೆ ಇದೆ. ಹೌದು. ಹಾಗೆ ಅವರು ಶಾಲೆ ಅಧ್ಯಾಪಕರಾಗಿ ಶಾಲೆಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಮಕ್ಕಳಿಗೆ ಕಲಿಸುವಾಗ ಅವರೇ ಮಕ್ಕಳೊಡನೆ ಅವ್ರಿಗೆ ಹೇಗೆ ಅಭಿನಯದ ಮೂಲಕ ಅವರು ಮಕ್ಕಳಿಗೆ ಈ ಹಾಡುಗಳನ್ನು ಕಲಿಸ್ತಿದ್ರು. ಹೌದು. ಅದೇ ರೀತಿ ಅವರು ಬೇರೆ ಶಾಲೆಗಳಿಗೆ ಹೋಗಿ ಅಲ್ಲಿ ಪುಸ್ತಕಗಳನ್ನು ಮಾರುವ ಇದು ಸಹ ಒಂದು, ಆಮೇಲೆ ಮಕ್ಕಳಿಗೆ ಕಲಿಸುವ ಒಂದು, ಅಲ್ಲಿ ಹೋಗಿ ಅವರ ಶಾಲೆಗಳಲ್ಲಿ ಹೋಗಿ ಕರಿತಿದ್ರು ಶಾಲೆಗಳಲ್ಲಿ. ಅದು ಅಲ್ಲದೆ ಒಂದು ತಿಂಗಳಿಗೊಮ್ಮೆ ಒಂದು ಮೀಟಿಂಗ್ ಅಂತ ಆಗ್ತಿತ್ತು ಮೊದಲೆಲ್ಲ, ಟೀಚರ್ಸ್ ಮೀಟಿಂಗ್ ಅಂತ. ಆ ಮೀಟಿಂಗ್ ದಿವಸ ನಮ್ಮ ತಂದೆಯವರು ಒಂದು ಏನಾದರೂ ಅಲ್ಲಿ ಇದ್ದೇ ಇರ್ತಿತ್ತು. ಅವರು ಹಾಡು ಹೇಳೋದು ಅಥವಾ ಅಭಿನಯ ಮಾಡಿ ಕಲಿಸುವಂಥದ್ದು. ಹಾಗೆ ಅವರು ಒಳ್ಳೆ ಇದೆ ಅಂತ ಹೇಳ್ಬೋದು. ಆಗೆಲ್ಲ ನಮ್ಗೆ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ, ನಾವು ತುಂಬ ಚಿಕ್ಕವರು. ಈಗ ನಮ್ಗೆ ಅದರ ಏನು ಮಹತ್ವ ಈಗ ನಮ್ಗೆ ಅರ್ಥ ಆಗ್ತಾ ಇದೆ. ಆಗೆಲ್ಲ ಗೊತ್ತಿರಲಿಲ್ಲ. ಆದರೆ ನನಗೆ ಚಿಕ್ಕಂದಿನಿಂದಲೂ ಒಂದೇನಾದರೂ ಬರಿಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಏನಾದರೂ ಮೂರ್ತ ರೂಪಕ್ಕೆ ಬಂದಿರಲಿಲ್ಲ. ಅದು ಇತ್ತೀಚೆಗೆ ನಾನು ಒಂದು 65 ವರ್ಷ ಆದ ಮೇಲೆ ನಾನು ಬರೀಲಿಕ್ಕೆ ಶುರು ಮಾಡಿದ್ದು. ನನ್ನ ಶಾಲಾ ಸಮಯದಲ್ಲಿ ನಾನು ಒಂದು ನಾಟಕ ಬರೆದಿದ್ದೆ ಹೈಸ್ಕೂಲ್ನಲ್ಲಿ. ಅದಕ್ಕೆ ಪ್ರಥಮ ಬಹುಮಾನ ಸಿಕ್ಕಿದೆ. ಹಾಗೇ ಅಲ್ಲದೆ ಅದೇ ನಾಟಕವನ್ನು ಇಲ್ಲಿ ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಒಕ್ಕೂಟಗಳ ಇದರಲ್ಲಿ ಒಂದು ಸ್ಪರ್ಧೆ ಮಾಡಿದ್ರು, ಮಹಿಳಾ ದಿನಾಚರಣೆ ದಿವಸ. ಅದರಲ್ಲಿ ಅದೇ ನಾನು ಬರೆದ ನಾಟಕಕ್ಕೆ ಪ್ರಥಮ ಬಹುಮಾನ ಸಿಕ್ಕಿದೆ. ತುಂಬಾ ವರ್ಷ ಆಯ್ತಿದ್ದು, ಮದುವೆ ಆಗುವ ಮೊದಲು. ಅಂದ್ರೆ ನಂತರ ನೀವು ಮದುವೆಯಾಗಿ ಈಗ ಈ ಮಧ್ಯ ವಯಸ್ಸಲ್ಲಿ ಶುರು ಮಾಡಿದ್ದು. ಹೌದು, ಬರವಣಿಗೆ ಶುರು ಮಾಡಿದ್ದು. ಏನಾದ್ರು ಅದಕ್ಕೆ ಕಾರಣ ಸ್ವಲ್ಪ ಇದೆ. ನನ್ನ ದೊಡ್ಡಪ್ಪನ ಮಗ ಅನಂತ ತಾಮನ್ಕರ್ ಅಂತ, ಅವರು ತುಂಬಾ ಬರೀತಾರೆ. ಅವರು ಯಾವಾಗಲೂ ಬರುವಾಗ ನಮ್ಮ ಮನೆಗೊಮ್ಮೆ ಬಂದಿದ್ರು. ಬಂದಾಗ ಹೇಳಿದ್ರು, ನೀವು ಅಕ್ಕ ತಂಗಿರು ಒಬ್ಬರು ಬರೆಯೋದಿಲ್ಲ ಅಂತ. ನಾವು 6 ಜನ ಹೆಣ್ಣು ಮಕ್ಕಳು, ನಮ್ಮ ತಂದೆಯವರಿಗೆ ದೊಡ್ಡ ಸಂಸಾರ ಆಯ್ತಾ. ಅವರು ಕೇಳಿದ್ರು, ಯಾಕೆ ನೀವು ಒಬ್ಬರು ಬರೆಯೋದಿಲ್ಲ? ಇಲ್ಲ, ಏನೋ ನನಗೆ ಹೊಳೆಯೋದಿಲ್ಲ ಅಂತ ಹೇಳೋದು ತಪ್ಪು. ನೀನು ಬರೀಲಿಕ್ಕೆ ಪ್ರಾರಂಭ ಮಾಡು, ಬರ್ತದೆ. ಬರುವುದಿಲ್ಲ ಅಂತ ಎಂಬುದು ಖಂಡಿತ. ಯಾವ ವಿದ್ಯೆಯು ಯಾರಿಗೂ ಬರುವುದಿಲ್ಲ ಅಂತ ಇಲ್ವೇ ಇಲ್ಲ, ಅದು ಬಂದೇ ಬರ್ತದೆ. ಬರೀಲಿಕ್ಕೆ ಶುರು ಮಾಡು, ನಾನು ನಿನಗೆ ಹೆಲ್ಪ್ ಮಾಡ್ತೇನೆ. ಅಂದರೆ ಅದು ಸರಿ ಇರದಿದ್ರೆ ನಾನು ರಿಪೇರಿ ಮಾಡ್ತೇನೆ, ನೀನು ಬರಿ ಅಂತ. ಹಾಗೆ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು. ಅವನೇ ನನಗೆ ಒಂಥರ ಹೆಚ್ಚು ಏನು ಪ್ರೋತ್ಸಾಹ ಅಂತ ಹೇಳ್ಬೋದು. ಆದಂತ ಅವನಿಗೆ ನಾನು ವಾಟ್ಸಪ್ಪಲ್ಲಿ ಹೇಗೆ ಉಪಯೋಗ ಮಾಡೋದು ಅಂತ ಸಹ ನನಗೆ ಗೊತ್ತಿರಲಿಲ್ಲ. ಅಂದರೆ ಆಗೆಲ್ಲ ಈ ಸ್ಕ್ರೀನ್ ಟಚ್ ಇರಲಿಲ್ಲ, ಫಸ್ಟಿಗೆ ಸಣ್ಣ ಮೊಬೈಲ್ ಇರ್ತಿತ್ತು. ಆದರೆ ಏನು ಮಾಡ್ತಿದ್ದೆ ಅಂದರೆ, ಅದನ್ನ ಅಂತ ಹೇಳಿದೆ, ನೀನು ತಗೋ ಫೋನು ಅಂತ ಹೇಳಿದ. ಫೋನ್ ತಗೊಂಡೆ. ಆಮೇಲೆ ಅದು ಬರ್ತಿರ್ಲಿಲ್ಲ, ಅದನ್ನು ಟೈಪ್ ಮಾಡಲಿಕ್ಕೆ ಬರ್ತಿಲ್ಲ. ನನ್ನ ಮಗಳ ಅಂದರೆ ಮೊಮ್ಮಗಳು, ಅವಳು ಕಾಲೇಜ್ ಹೋಗ್ತಾ ಇದ್ದಾಳೆ, ಅವಳು ಎಲ್ಲ ನನಗೆ ಕಲಿಸಿದ್ಲು. ಅಂದರೆ ಸ್ವಲ್ಪ ಎಲ್ಲ ಬಂದಿದೆ ಅಂತ ನಾನು ಹೇಳೋದೇ ಇಲ್ಲ, ಸ್ವಲ್ಪ. ಆಮೇಲೆ ಅವನಿಗೆ ನಾನು ಇದರಲ್ಲಿ ಪೋಸ್ಟ್ ಮಾಡೋದು, ಇದರಲ್ಲಿ ವಾಟ್ಸಪ್ಪಲ್ಲಿ. ಹಾಗೆ ಅವನು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದೆ. ಅಂದರೆ ಅಷ್ಟೊಂದು ಕಲ್ತದ್ದೆಲ್ಲ ನನಗೆ ಮರ್ತು ಹೋಗಿದೆ. ಎಷ್ಟೋ ವರ್ಷ ಆಯಿತು ಕಲಿತು. ಅದು ಮತ್ತೇನೇನು ಸ್ವಲ್ಪ ಇಂಪ್ರೂವ್ ಆಗಲಿಕ್ಕೆ ಶುರು ಆಯಿತು. ಹಾಗೆ ಈಗ ನಾನು ಯಾವಾಗಲೂ ಹೌದು ಏನಂದರೆ ವಾಟ್ಸಪ್ಪಲ್ಲೇ ಹಾಕ್ತೇನೆ. ನಮ್ಮ ಗ್ರೂಪ್ಗಳು ಇದೆ, ಮುಂಡಾಜೆ ಗ್ರೂಪ್ ಅಂತಿದೆ, ಆಮೇಲೆ ಮಹಿಳಾ ವೃಂದ ಗ್ರೂಪ್ ಇದೆ, ತುಂಬ ಗ್ರೂಪ್ಗಳಿದೆ. ಆ ಗ್ರೂಪ್ಗಳಿಗೆಲ್ಲ ಯಾವಾಗಲಂತೆಲ್ಲ ಒಂದೊಂದು ದಿವಸ ವಾರಕ್ಕೊಂದ್ಸಲ ಈಗ ಒಂದೊಂದು ಮುಕ್ತಕಗಳಂತ ಹಾಕ್ತೇನೆ. ಮತ್ತು ಮಹಿಳಾ ವೃಂದದಲ್ಲಿ ಯಾವಾಗಲೂ ನನಗೆ ಹಾಡಲಿಕ್ಕೆ ಸಿಗ್ತದೆ. ಪ್ರಥಮವಾಗಿ ನಾನು ಯಾವಾಗಲೂ ಅಲ್ಲಿ ಮೊದಲ ಪ್ರಾರ್ಥನೆ ಅಂತ ಹೇಳಿ, ಆ ಪ್ರಾರ್ಥನೆ ನನಗೆ ಇಷ್ಟ. ಒಂದು 10 ವರ್ಷದಿಂದ ನಾನೇ ಹಾಡ್ತೇನೆ. ಆಮೇಲೆ ಏನಾದರೂ ಪ್ರೋಗ್ರಾಮ್ ಎಲ್ಲ ಆದಮೇಲೆ ನಾವೆಲ್ಲ ಹಾಡಿಕೊಳ್ಳೋದು ಅದೆಲ್ಲ ಇದೆ. ಯಾವ ಹಾಡು ಸಹ ಆಗ್ತದೆ ಮಾಡ್ತೇವೆ. ಹೌದು. ಈಗ ನಿಮ್ಮ ತಂದೆಯವರೇ ನಿಮಗೆ ಮೂಲ ಪ್ರೇರಣೆ? ಹೌದು, ಖಂಡಿತ. ಹೌದು. ಹಾಗಾದ್ರೆ ನಿಮ್ಮ ತಂದೆಯವರು ಬರೆದಂತಹ ಅತ್ಯಂತ ಪ್ರಸಿದ್ಧವಾದ ಒಂದು ಕವನವನ್ನ ನಮಗೆ ಹಾಡಿ ತೋರಿಸಿ. ಇದು ನೋಡಿ, ಒಂದು ಹೆಸರು ಚೌತಿ ಹಬ್ಬ. ಇದು ಅಭಿನಯ ಮಾಡಲಿಕ್ಕೂ ಆಗ್ತದೆ ಸಣ್ಣ ಮಕ್ಕಳಿಗೆ. ಅಪ್ಪ
ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮೊಗವಿತ್ತು. ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮೊಗವಿತ್ತು. ಇಲಿಯನ್ನೇರಿದ ಯಾರಿವನೆಂದನು, ಈಶ್ವರ ಸುತನೆಂದನು ಅಪ್ಪ. ಉಮಾಕುಮಾರನ ಚೆಲು ಹಬ್ಬದ ದಿನ ಊಟಕ್ಕೆ ಬಂದರು ಅತಿಥಿಗಳು. ಎಲೆಗಳನಿರಿಸಿ ಅನ್ನವ ನಿಕ್ಕಲು, ಏಕಾಗ್ರತೆಯಲ್ಲಿ ಜನರುಣಲು. 5 ಬಗೆಯ ಸಿಹಿ ಭಕ್ಷ್ಯಗಳಿದ್ದುವು, ಒಗ್ಗರಣೆಯ ಹುಳಿ ಮೊಸರಿತ್ತು. ಓಡುವ ತಿಳಿ ಪಾಯಸವನ್ನು ತಿನ್ನುತ್ತಾ ಔತಣದೂಟವ ಹೊಗಳಿದರು. ಅಮ್ಮನು ತಂದ ಅಡಿಕೆಲೆ ವೀಳ್ಯವ, ಆಹಾ ಎಂದರು ಜನ ಸವಿಯುತ್ತಲಿ. ಇದು ಅಕ್ಷರಮಾಲೆ. ಅ ಆ ಈ ಅಂ ತನಕ ಅವರು ಸಣ್ಣ ಮಕ್ಕಳಿಗೆ ಕಲೀಲಿಕ್ಕೆ ಸುಲಭವಾಗಿ ಆಗುವಂಥದ್ದು. ಹಾಡು ಕಲಿಬಹುದು, ಇದರೊಟ್ಟಿಗೆ ಅಕ್ಷರವನ್ನು ಕಲಿಬಹುದು. ಆ ಥರದ ಅದು ತುಂಬ ಇದೆ ಇದರಲ್ಲಿ. ಕಾದಲ್ಲಿ ಕಾದಲ್ಲಿ ಇದೆ, ಕಗುಣಿತದಲ್ಲಿ ಅಪ್ಪನ ಅಂದರೆ ತುಂಬ ಎಲ್ಲ ಹಾಡುಗಳು ಉಂಟು ಇದರಲ್ಲಿ. ಹೌದು, ತುಂಬಾ ದೊಡ್ಡದಿದೆ ಅದು ಹಾಡು. ಹೌದು, ಇಷ್ಟೇ. ಇದು ಹಾಡು ಇಲ್ಲಿಗೆ ಆಯಿತು. ಇನ್ನೊಂದು ಹೆಚ್ಚು ಅವರದ್ದು ಪ್ರಸಿದ್ಧಿ ಪಡೆದು ಅಂದರೆ ಯಾವಾಗಲೂ ಈಗ ಕೂಡ ಎಲ್ಲಿಯಾದರೂ ಸಿಕ್ಕಿದ್ರೆ ಆ ಹಾಡು ನಾವು ಮರೆಯೋದಿಲ್ಲ ಅಂತ ಹೇಳುವಂಥ ಹಾಡು ಇದೊಂದು, ತಮ್ಮನ ಕನಸು ಅಂತ. ತಮ್ಮನ ಕನಸು. ಗೆಳೆಯನ್ನೇ ಪೇಳುವೆ ಕೇಳಣ್ಣ, ರೈಲು ಪ್ರವಾಸದ ಕನಸನ್ನ. ನಿನ್ನೆಯ ರಾತ್ರಿಯ ಕನಸಿನಲ್ಲಿ ಕುಳಿತೆನು ನಾ ರೈಲ್ ಬಂಡಿಯಲಿ. ತೂಗುತ್ತಲಿತ್ತು ಅಪ್ಪನ ಕೋಟು, ಅದರಿಂತೆಗೆದೆನು ಪಚ್ಚೆಯ ನೋಟು. ಇನ್ನೂ ಸುತ್ತಲೂ ಕತ್ತಲೆ ಇತ್ತು, ಮನದಲ್ಲಿ ಹೆದರಿಕೆಯಾಗುತ್ತಲಿತ್ತು. ನಡೆದೆನು ರೈಲಿನ ಸ್ಟೇಷನಿಗೆ, ಪಡೆದೆನು ಟಿಕೇಟು ಬೊಂಬೈಗೆ. ಕುಳಿತೆನು ಹರುಷದಿ ರೈಲೊಳಗೆ, ಅಮ್ಮನ ನೆನೆದೆನು ಮನದೊಳಗೆ. ಬಂಡಿಯು ಮುಂದಕ್ಕೆ ಓಡುತ್ತಲಿತ್ತು, ಹಿಂದಕ್ಕೆ ಗಿಡ ಮರ ಸಾಗುತ್ತಲಿತ್ತು. ಸೂರ್ಯನು ಬಾನಿಗೆ ಏರುತ್ತಲಿದ್ದ, ಬೆಳಕಿನ ಚಲುವನು ಬೀರುತ್ತಲಿದ್ದ. ನೋಡಿದೆ ಸುತ್ತಲೂ ಬೇಸರವಾಯಿತು, ಮೇಲ್ಗಡೆ ಒಂದು ಸರಪಳಿಯಿತ್ತು. ಅಕ್ಷರವೇನೋ ಬರೆದಿತ್ತು, ಎಳೆಯಿರಿ ಸರಪಳಿ ಎಂದಿತ್ತು. ಕೂತಲ್ಲಿಂದ ಬೇಗನೆ ಎದ್ದೆ, ತೂಗುವ ಸರಪಳಿಯನು ನಾನೆಳೆದೆ. ಕುಳಿತಿದ್ದ ಜನ ನನ್ನನೆ ನೋಡಲು, ಬಂಡಿಯು ಒಂದೇ ಬಾರಿಗೆ ನಿಲ್ಲಲು. ಆಗಿನ ಮೋಜನು ಕೇಳಣ್ಣ, ಬಲು ಹೆದರಿಕೆ ತಾನಾಯ್ತಣ್ಣ. ಠೊಣಪ್ಪನೊಬ್ಬ ನನ್ನೆಡೆ ಬಂದ, ಸರಪಳಿಯೇ ತಕೆ ಎಳೆದೆ ಅಂದ. ಅವನ ಕರಿ ಉಡುಪನು ನಾ ನೋಡಿ, ಅಮ್ಮ ಎಂದೆನು ಭಯದಿಂ ಕೂಡಿ. ಏನೋ ಎಂದಳು ನನ್ನಮ್ಮ, ತಟ್ಟುತ್ತ ನನ್ನ ತಲೆಯನ್ನ. ಆಗಲೇ ಕೂಗಿತು ಕೊಕ್ಕೊಕ್ಕೋಳಿ, ಕಣ್ಣುಜ್ಜುತನ ನೋಡಿದೆ ಪಿಳಿ. ಅಮ್ಮನ ಕೇಳಿದೆ ಎಲ್ಲಿದೆ ಸರಪಳಿ, ಅಮ್ಮನು ನುಡಿದಳು ಭಯವಾಯ್ತೇಗಿಳಿ. ಹೌದೌದಮ್ಮ ಭಯವಾಯ್ತು, ರೈಲು ಪ್ರವಾಸದ ಕನಸಾಯ್ತು. ಹೌದೌದಮ್ಮ ಭಯವಾಯ್ತು, ರೈಲು ಪ್ರವಾಸದ ಕನಸಾಯ್ತು. ಅದನ್ನೆಲ್ಲ ಕೇಳುವಾಗ ಅಪ್ಪನ ನೆನಪುಗಳು ತುಂಬ ಬರ್ತದೆ. ಇನ್ನೂ ಹೇಳಬೇಕಾದ್ರೆ ನನ್ನ ಅಪ್ಪನ ವಿಷಯ ಹೇಳಬೇಕಾದ್ರೆ, ನನ್ನ ತಂದೆಯವರು ಅವರು ಶಾಲಾ ಜೀವನ ಮಾಡುವಾಗ ಅವರಿಗೆ 5 ರೂಪಾಯಿ ಸಂಬಳ ಇತ್ತು. ಅದು ಕೇಳುವಾಗ ನಮ್ಗೆ ಈಗಲೂ ಕಣ್ಣಲ್ಲಿ ನೀರು ಬರ್ತಾ ಉಂಟು. ಯಾಕಂದರೆ ಆಗಿನ ಕಾಲ ಹೇಗಿತ್ತು, ಇಷ್ಟು ಜನ ನಾವು ಮಕ್ಕಳು, ಹೆಣ್ಣು ಮಕ್ಕಳೇ 6 ಜನ, ಅಣ್ಣ ಒಬ್ಬರೇ ಇದ್ದದ್ದು. ಹಾಗೆ ಆಗಿನ ಕಾಲದಲ್ಲಿ ಅಂತ ಜೀವನ ನಡೀತು. 5 ರೂಪಾಯಲ್ಲಿ ನೀವು ಆಲೋಚನೆ ಮಾಡಿ ಹಾಗೆ ಇರ್ಬೋದು. ಹಾಗೆ ಅವ್ರಿಗೆ ರಿಟೈರ್ಮೆಂಟ್ ಆಗುವಾಗ 150 ರೂಪಾಯಿ ಸಂಬಳ, 90 ರೂಪಾಯಿ ಅವರಿಗೆ ಪೆನ್ಷನ್ ಸಿಗ್ತಾ ಇದ್ದದ್ದು. ಹಾಗೆ ಆಗಿನ ದಿನಗಳು ಅಯ್ಯೋ ತುಂಬಾ ಕಷ್ಟದ ಜೀವನ. ಹೌದು. ಈಗ ಅದರ ಮಧ್ಯದಲ್ಲಿ ಈ ಒಂದಷ್ಟು ಕವನಗಳನ್ನ, ಒಂದಷ್ಟು ಸಾಹಿತ್ಯದ ಬಗ್ಗೆ ಒಲವನ್ನ ತೋರಿಸಿದ್ರಿ. ಅದ್ರ ಜೊತೆಗೆ ನೀವು ಸಂಗೀತವನ್ನೇನಾದ್ರೂ ಕಲ್ತ್ರ? ಹೇಗೆ? ಸಂಗೀತ ಅಂದ್ರೆ ಹೈಸ್ಕೂಲ್ನಲ್ಲಿ ಹೋಗುವಾಗ ನಾನು ಅಲ್ಲಿ ಕಲ್ತಿದ್ದೇನೆ. ಅದು ಮತ್ತು ಸ್ವಲ್ಪ ಎಲ್ಲ ಕೇಳಿ ನನಗೆ ಅಭ್ಯಾಸ. ಯಾವುದು ಏನು ಅಂದರೆ, ನನ್ನ ಮನೆಯಲ್ಲಿ ನಕ್ಕಂದಿರೆಲ್ಲ ಸಂಗೀತ ಎಲ್ಲ ಕಲ್ತಿದ್ದಾರೆ, ನಾನು ಹೋಗಲಿಲ್ಲ. ಆದರೆ ಇವರ ತಂದೆ ನನ್ನ ಒಟ್ಟಿಗೆ ತಮ್ಮ ಅಂತ ಬಂದಿದ್ದಾರೆ ಅವರು, ಅವರ ತಂದೆಯವರೇ ಸಂಗೀತ ಮಾಸ್ಟ್ರು. ಅವರಿಗೆ ಕಲಿಸುವಾಗ ಯಾರು ಕಲಿಸ್ತಾ ಆ ಟೈಮಿಗೆ ಹೋಗಿ ನಾವು ಸಹ ಕೂತ್ಕೊಳ್ತಿದ್ದೆವು. ಅವ್ರು ಹೇಳೋದನ್ನೇ ಕೇಳ್ಕೊಳ್ಳೋದು.
ಆಮೇಲೆ ಮನೆಗೆ ಬಂದು ಹೇಳುದು ನಾವು ಸಹ ಹಾಗೆ ಮಾಡ್ತಿದ್ದೆವು. ಅವ್ರು ಹೇಳುವ ಎಲ್ಲ ಸ್ವರಜಿತುಗಳನ್ನು ಎಲ್ಲ ರಾಗ ಆಲಾಪನೆ ಮಾಡ್ತಿದ್ದೆವು ನಾವು. ಅಂದ್ರೆ ಅದಕ್ಕೆ ನಾವು ಇದಿಲ್ಲ, ಏನಂದ್ರೆ ಅವರಿಂದ ನಾನು ಅಭ್ಯಾಸ ತಗೊಂಡಿಲ್ಲ ಅಷ್ಟೇ, ಹೇಳಿಕೊಳ್ಳೋದು ಅಷ್ಟೇ. ಹೌದು ಹೌದು ಹೌದು. ಭಜನೆ ಎಲ್ಲ ನಾವು ಮಾಡ್ತೇವೆ. ಸಂಗೀತದಲ್ಲಿ ಎಲ್ಲವೂ ತುಂಬಾ ಇದೆ, ಈಗ ಕೇಳೋದಷ್ಟೇ. ಹೌದೌದು. ಈಗ ನೀವು ಮಹಿಳಾ ಮಂಡಲದಲ್ಲಿ ಮತ್ತೆ ಒಂದಷ್ಟು ಭಜನಾ ಮಂಡಳಿಯಲ್ಲಿ ಸಕ್ರಿಯವಾಗಿದ್ದೀರಿ. ಹೌದು. ಅದರ ಅನುಭವಗಳನ್ನ ಹೇಳಿ ಮೇಡಮ್. ಮಹಿಳಾ ಮಂಡಲದಲ್ಲಿ ನಾನು ನಮ್ಮ ಊರಿನಲ್ಲಿ ಇರುವಾಗ ಯಾವುದನ್ನೊಂದು ಇದರಲ್ಲಿ ಇರಲಿಲ್ಲ, ನಾವು ಶಿಶಿಲದಲ್ಲಿ ಇದ್ವಿ ಆಗ. ಇಲ್ಲಿ ಬಂದ ಮೇಲೆ ನನಗೊಬ್ಬರು ಪರಿಚಯ ಆದರು ನಮ್ಮ ಮನೆ ಹತ್ರ. ಅವರು ಹೇಳಿದರು, ಏನು ಮಾಡ್ತೀರಿ ನೀವು ಮನೆಯಲ್ಲೇ ಕೂತೀರಿ? ಏನಿಲ್ಲ, ಏನು ಮಾಡೋದು, ಸುಮ್ಮನೆ ಏನಾದರೂ ಇರ್ತದೆ, ಏನಾದರೂ ಕೆಲಸ, ಹೂಬತ್ತಿ ಮಾಡೋದು, ಹೊಲಿಯೋದು ಒಂಚೂರು, ಅದೇ ಅಂತ ಹೇಳಿದೆ ಮನೆ ಕೆಲಸ. ಹಾಗಾದ್ರೆ ನೀವು ಇಲ್ಲಿಗೆ ಬನ್ನಿ, ನಮ್ಮಲ್ಲಿ ಮಹಿಳಾ ವೃಂದ ಉಂಟು ಅಂತ ಹೇಳಿದರು, ನೀವು ಬನ್ನಿ ಅಂತ ಹೇಳಿದೆ. ಆದರೆ ನನಗೆ ಏಜ್ ಆಗಿದೆ, ಇಷ್ಟು ಏಜ್ ಆದವರೆಲ್ಲ ಬರ್ತಾರಾ ಮಹಿಳಾ ವೃಂದಕ್ಕೆ ಅಂತ ಒಂದು ನಾನು ಕ್ವಶನ್ ಹಾಕಿದೆ ಅವರಿಗೆ. 60 ವರ್ಷ ಆಗಿದೆ, ನನಗೆ ಬರಲ್ಲ. ಏನು ಹೇಳ್ತೀರಿ ನೀವು, 75 ವರ್ಷ ಆದವರು ಮಹಿಳಾ ವೃಂದದಲ್ಲಿ ಇದ್ದಾರೆ, ಬನ್ನಿ ನೀವು ಅಂತ ಅವರು ನನಗೆ ಫಸ್ಟಿಗೆ ಒಬ್ಬರು ಮನೆಯ ಮನೆಯವರು ಹೇಳಿದರು. ಹಾಗೆ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿ ಹೋದ ಮೇಲೆ ನನಗೆ ಒಂಥರ ತುಂಬ ಹೊರಗೆ ಏನಿದೆ ಅಂತಲೇ ಅಷ್ಟು ಗೊತ್ತೇ ಇರಲಿಲ್ಲ ನನಗೆ. ಯಾವ ನಮ್ಮೊಂದಿಗೆ ಸಂಘ ಸಂಸ್ಥೆಗಳು ತುಂಬ ಇದೆ ಅಲ್ಲ ಈಗ ಹೆಣ್ಣು ಮಕ್ಕಳಿಗೆ ಯಾವುದೆಲ್ಲ ಇದೆ ಅಂತ. ಅಲ್ಲಿ ಹೋದ ಮೇಲೆ ನಮಗೆ ಹೆಚ್ಚು ತುಂಬ ಜನರ ಪರಿಚಯ ಆಯಿತು, ಯಾರೆಲ್ಲ ಏನೇನು ಮಾಡ್ತಾರೆ, ಎಲ್ಲಿ ಏನು ಸಂಸ್ಥೆಗಳು ಉಂಟು, ಅದೆಲ್ಲ ನನಗೆ ಗೊತ್ತಾಯಿತು. ಹಾಗೆ ಅವರು ಸಹ ನನಗೆ ಚಂದವಾಗಿ, ಅಂದರೆ ಒಂಥರ ಒಬ್ಬರು ಹೋದಾಗ ಸ್ವಾಗತ ಮಾಡೋದ್ರಲ್ಲಿ ಇರ್ತದೆ ಒಬ್ಬರಿಗೆ, ಹೇಗೆ ನೀವು ಬನ್ನಿ, ಬರ್ತಾ ಇರಬೇಕು. ಈಗಲೂ ಹೇಳ್ತಾರೆ ಪ್ರತಿ ಮೀಟಿಂಗಿಗೆ ಬನ್ನಿ ಅಂತ ಮೊದಲನೇ ದಿವಸ ಇನ್ನೊಮ್ಮೆ ಫೋನ್ ಮಾಡ್ತಾರೆ, ಬರದೇ ಇರಬೇಡಿ, ಬನ್ನಿ ಬನ್ನಿ ಅಂತ. ಹೌದು 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 ಹೌದು. ಅಲ್ಲಿ ಗೇಮ್ಸ್ ಎಲ್ಲ ಆಡ್ತಾರೆ. ಗೇಮ್ಸ್ ಅಂದರೆ ನಾವು ಹೆಣ್ಣು ಮಕ್ಕಳು ಆಡುವಂಥದ್ದು ಗೇಮ್ಸ್ಗೆ. ಮೊನ್ನೆ ಒಂದೀಗ ಗೇಮ್ಸ್ ಆಡಿದ್ದು ನನಗೂ ಸೆಕೆಂಡ್ ಪ್ರೈಸ್ ಬಂದಿದೆ. ಹಾಗೆ ಒಂಥರ ಖುಷಿ ಆಗ್ತದೆ. ಅಲ್ಲಿ ಬಹುಮಾನ ಸಿಗೋದ ಮೊತ್ತದ ನಮಗೆ ಪ್ರಶ್ನೆ ಇಲ್ಲ, ಅಲ್ಲಿ ಏನು ಸಿಗ್ತಾ ಉಂಟು ಅದೇ ನಮಗೆ ಒಂದು ಖುಷಿ. ಒಂದು ಪೆನ್ನು ಸಿಕ್ಕಿದ್ರು ಸಾಕು, ನಮ್ಗೆ ಅದು ಖುಷಿಯೇ. ಹೌದು. ಹಾಗೆ ಈಗ ಯಾರ ಮನೆಯಲ್ಲಿ ನೋಡಿದ್ರು ಕೂಡ ಮಕ್ಕಳು ಅವರವರಷ್ಟಕ್ಕೆ ಈ ಫೋನಿನಲ್ಲೋ ಅವರ ಕೆಲಸದಲ್ಲೋ, ಚಿಕ್ಕ ಮಕ್ಕಳಂತೂ ಅವರ ಹೋಮ್ವರ್ಕ್ ಅಲ್ಲೂ ಬ್ಯುಸಿ ಆಗಿರ್ತಾರೆ. ಯಾರು ಈಗ ಒಟ್ಟಿಗೆ ಕೂತು ಮಾತನಾಡುವಂತಹ ಒಂದು ಆ ಸಂಸ್ಕಾರ ಈಗ ಇಲ್ಲ. ಹೌದು. ಅಂತಹ ಸಂದರ್ಭದಲ್ಲಿ ಇಂತಹ ಮಹಿಳಾ ಮಂಡಲಗಳಿರ್ಬೋದು ಅಥವಾ ಭಜನಾ ಮಂಡಳಿಗಳಿರ್ಬೋದು, ಈ ಇಳಿ ವಯಸ್ಸಿನಲ್ಲಿ ಅದೊಂದು ತುಂಬಾ ಮಾನಸಿಕವಾಗಿ ತುಂಬಾ ಹತ್ರಕ್ಕೆ ತರ್ತದಲ್ಲ ನಮ್ಮನ್ನು. ಖಂಡಿತ ಖಂಡಿತ ಖಂಡಿತ. ಅಂದರೆ ನನಗೆ ಸಂಜೆ ಒಂದು 4:30 ಆಗುವಾಗ ಏನು ಮಾಡೋದು ಅಂತ ಆಗ್ತದೆ, ಏನಿಲ್ಲ ಏನು ಮಾಡೋದು, ಏನು ಟೈಮ್ ಹೇಗೆ ಹೋಗೋದು ಅಂತ. ಆದರೆ ಅಲ್ಲಿ ಹೋಗಲಿಕ್ಕಿದ್ದ ಒಂದು ಸ್ವಲ್ಪ ಮೊದಲು ತಯಾರಿ. ಅದು ಅಲ್ಲದೆ ಇನ್ನೊಂದು ವಿಷಯ ನಾನು ಇಲ್ಲಿ ಹೇಳಲೇಬೇಕು. ನಾನು ಭಗವದ್ಗೀತೆ ಆನ್ಲೈನಲ್ಲಿ 2 ಸಲ ಸೇರಿ ಇದು ಮಾಡಿದ್ದೇನೆ. ಅಂದರೆ ಅವರದ್ದು ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ 18 ಅಧ್ಯಾಯಗಳನ್ನು ಪೂರ್ತಿ ಮಾಡಿದ್ದೇನೆ 2 ಸಲ. ಅದು ಅಲ್ಲದೆ ಜಿಜ್ಞಾಸು ಅಂತ ಶುರುವಿನ ಪರೀಕ್ಷೆಯಲ್ಲಿ ಪಾಸಾಗಿದ್ದೇನೆ. 98 ಬಂದಿದೆ, 98 ಮಾರ್ಕ್ ಬಂದಿದೆ. ಹಾಗೆ ನನಗೆ ವೀಣಾಕ್ಕ ಜೋಶಿ, ಮಾಲತಿ ಪಟ್ರೆ ಅವರ ಅಕ್ಕ, ಅವರೆಲ್ಲ ನನಗೆ ಪರಿಚಯ. ಅವರದಿಂದಲೇ ಈಗ ಇಲ್ಲಿಗೆ ನಾನು ಬರಲಿಕ್ಕೆ ಕಾರಣ, ಅದೊಂದು ಖಂಡಿತ ಹೇಳ್ತೇನೆ. ಈಗ ನೀವು ಒಟ್ಟು ಎಷ್ಟು ಮುಕ್ತಕಗಳನ್ನು ಬರೆದಿದೆ? ಅದೇ 135 ಮುಕ್ತಕ ಆಗಿದೆ ನಂದು. ಹೌದು ಹೌದು. ನಾನು ಬರೆದ ಮೊದಲ ಒಂದು ದೇಶಭಕ್ತಿ ಗೀತೆ ಭಾರತ ಮಾತೆ. ಭರತ ವಂಶದ ಮಕ್ಕಳು ನಾವು, ಭಾರತೀಯತೆ ನಮ್ಮುಸಿರು. ಭರತ ವಂಶದ ಮಕ್ಕಳು ನಾವು, ಭಾರತೀಯತೆ ನಮ್ಮುಸಿರು. ಭಾರತವೆಂಬ ಸುಂದರ ಕಲ್ಪನೆ ಹರಡಿದ ಮಹಿಮಾ ವಿಶ್ವಗುರು. ಭಾರತವೆಂಬ ಸುಂದರ ಕಲ್ಪನೆ ಹರಡಿದೆ ಮಹಿಮಾ ವಿಶ್ವಗುರು. ಗಿರಿಶಿಖರಗಳು ಕಾಯುವ ಸೇನೆ, ಹರಿಯುವ ನದಿಗಳ ಸುಂದರ ಬೇನೆ. ಗಿರಿಶಿಖರಗಳು ಕಾಯುವ ಸೇನೆ, ಹರಿಯುವ ನದಿಗಳ ಸುಂದರ ಬೇನೆ. ಸಿರಿ ಸಂಪದಗಳ ತವರು ಮನೆ, ಸಿರಿ ಸಂಪದಗಳ ತವರು ಮನೆ. ಕರುಣೆಯ ಪಡೆದಿಹ ಧನ್ಯೇ ನಾನೇ, ಕರುಣೆಯ ಪಡೆದಿಹ ಧನ್ಯೇ ನಾನೇ. ಭರತ ವಂಶದ ಮಕ್ಕಳು ನಾವು, ಕರುನಾಡಿದುವು ನಮ್ಮಯ ಜನನಿ. ಜರಿಯದಿರಿ ನೀವು ಕನ್ನಡ ಎನ್ನಿ, ಕರುನಾಡಿದುವು ನಮ್ಮಯ ಜನನಿ. ಮರೆಯದಿರಿ ನೀವು ಕನ್ನಡ ಎನ್ನಿ. ಬರಿ ಮಾತಲಿ ಬೇಡ ಕಾರ್ಯದಿ ತನ್ನಿ, ಬರಿ ಮಾತಲಿ ಬೇಡ ಕಾರ್ಯದಿ ತನ್ನಿ.
ಸರಿ ಎನಿಸಿದರೆ ನೀವು ಜೈ ಜೈ ಎನ್ನಿ, ಸರಿ ಎನಿಸಿದರೆ ನೀವು ಜೈ ಜೈ ಎನ್ನಿ. ಭರತವಂಶದ ಮಕ್ಕಳು ನಾವು, ಭಾರತೀಯತೆ ನಮ್ಮುಸಿರು. ಭಾರತವೆಂಬ ಸುಂದರ ಕಲ್ಪನೆ ಹರಡಿದೆ ಮಹಿಮಾ ವಿಶ್ವಗುರು, ಹರಡಿದೆ ಮಹಿಮಾ ವಿಶ್ವಗುರು. ಇದು ನಾನು ಬರೆದ ಮೊದಲ ಮುಕ್ತಕ. ಮುಕ್ತಕದ ಛಂದಸ್ಸು ನನಗಿನ್ನೂ ಒಲಿದಿಲ್ಲ, ಮುಕ್ತಕದ ಛಂದಸ್ಸು ನನಗಿನ್ನೂ ಒಲಿದಿಲ್ಲ. ಸೂಕ್ತ ಪದಗಳ ಕೊರತೆ ಅಜ್ಞಾನದಿಂದ, ಸೂಕ್ತ ಪದಗಳ ಕೊರತೆ ಅಜ್ಞಾನದಿಂದ. ಯುಕ್ತಿಯಲ್ಲಿ ಮುಕ್ತಕವ ಸುಲಲಿತದಿ ಬರೆಯಲಿಕ್ಕೆ, ಭಕ್ತಿಯಲ್ಲಿ ಬೇಡುವೆನು ರಾಮತನೆಯೇ. ಯುಕ್ತಿಯಲ್ಲಿ ಮುಕ್ತಕವ ಸುಲಲಿತದಿ ಬರೆಯಲಿಕ್ಕೆ, ಭಕ್ತಿಯಲ್ಲಿ ಬೇಡುವೆನು ರಾಮತನೆಯೇ. ಮುಕ್ತಕ 2. ಬಿರಿಯುತಿಹ ಮೊಗ್ಗುಗಳ ಸೊಬಗನ್ನು ಸವಿಯುತ್ತ, ಬಿರಿಯುತಿಹ ಮೊಗ್ಗುಗಳ ಸೊಬಗನ್ನು ಸವಿಯುತ್ತ, ಕಿರಣಗಳ ಚೆಲ್ಲುವನು ಉದಯ ರವಿಯು, ಕಿರಣಗಳ ಚೆಲ್ಲುವನು ಉದಯ ರವಿಯು. ಧರೆಯಲ್ಲಿ ಅನುದಿನವೂ ಹೊಸತನದ ದಿನಚರಿಯ, ಧರೆಯಲ್ಲಿ ಅನುದಿನವೂ ಹೊಸತನದ ದಿನಚರಿಯ. ಮರೆಯದೆಲೆ ಬರೆಯುವನು, ಮರೆಯದೆಲೆ ಬರೆಯುವನು ರಾಮತನೆಯೇ. ಇನ್ನೊಂದು. ಪುಟ್ಟ ಗಿಡದಲ್ಲಿ ಹೂವು ರಂಗಿನಲ್ಲಿ ಬೀಗುತ್ತ, ಪುಟ್ಟ ಗಿಡದಲ್ಲಿ ಹೂವು ರಂಗಿನಲ್ಲಿ ಬೀಗುತ್ತ, ದಟ್ಟವಾಗಿಯೇ ಅರಳಿ ಮುಂಜಾವಿನಲ್ಲಿ, ದಟ್ಟವಾಗಿಯೇ ಅರಳಿ ಮುಂಜಾವಿನಲ್ಲಿ. ಕಟ್ಟುವರು ಮಾಲೆಯನ್ನು 3 ದಾರದಿ ಹೆಣೆದು, ಕಟ್ಟುವರು ಮಾಲೆಯನ್ನು 3 ದಾರದಿ ಹೆಣೆದು, ಥಟ್ಟಂತ ಹೆಸರಿಸಿರಿ ರಾಮತನೆಯೇ, ಥಟ್ಟಂತ ಹೆಸರಿಸಿರಿ ರಾಮತನೆಯೇ. ಇನ್ನೊಂದು. ರಚ್ಚೆ ಹಿಡಿದಳುತ್ತಿರುವ ಮಗುವ ನಗಿಸಲುಬಹುದು, ರಚ್ಚೆ ಹಿಡಿದಳುತ್ತಿರುವ ಮಗುವ ನಗಿಸಲುಬಹುದು. ಅಚ್ಚೆಯಲಿ ಅಮ್ಮ ಹಾಲನ್ನು ಕುಡಿಸುತ್ತ, ಅಚ್ಚೆಯಲಿ ಅಮ್ಮ ಹಾಲನ್ನು ಕುಡಿಸುತ್ತ. ರಚ್ಚೆ ಹಿಡಿದಿಹ ಮಳೆಯ ತಡೆದು ನಿಲ್ಲಿಸುವುದೆಂತು, ರಚ್ಚೆ ಹಿಡಿದಿಹ ಮಳೆಯ ತಡೆದು ನಿಲ್ಲಿಸುವುದೆಂತು, ಸಚ್ಚಿದಾನಂದ ಕೃಪೆ ರಾಮತನೆಯೇ. ಇನ್ನೊಂದು. ಅಂಬೆಗಾಲಿಡುವ ಮಗು ಮುಂದೆ ಸಾಗುತ್ತಲಿಹುದು, ಅಂಬೆಗಾಲಿಡುವ ಮಗು ಮುಂದೆ ಸಾಗುತ್ತಲಿಹುದು. ಕಂಬದಾಸರೆಯನ್ನು ಪಡೆದು ನಡೆಯುವುದು, ಕಂಬದಾಸರೆಯನ್ನು ಪಡೆದು ನಡೆಯುವುದು. ಅಂಬೆ ಕಾಯುವಳೆಂದು ಮುಗ್ಧನಗೆ ಬೀರುವುದು, ಅಂಬೆ ಕಾಯುವಳೆಂದು ಮುಗ್ಧನಗೆ ಬೀರುವುದು. ನಂಬಿಕೆಯು ಮಗುವಿಗದು ರಾಮತನೆಯೇ. ಭಗವಂತ ಕೊಟ್ಟಿರುವ ಜೀವನವ ನಡೆಸೋಣ, ಭಗವಂತ ಕೊಟ್ಟಿರುವ ಜೀವನವ ನಡೆಸೋಣ. ಜಗಳ ದ್ವೇಷಗಳೇಕೆ ಹುಲುಮಾನವ, ಜಗಳ ದ್ವೇಷಗಳೇಕೆ ಹುಲುಮಾನವ. ಹಗಲಿರುಳು ಕನಸಿನ ಭ್ರಮೆಯಲ್ಲೇ ಬದುಕಿದರೆ, ಹಗಲಿರುಳು ಕನಸಿನ ಭ್ರಮೆಯಲ್ಲೇ ಬದುಕಿದರೆ, ಒಗಟು ಬಗೆಹರಿಯುವುದೇ ರಾಮತನೆಯೇ. ಇನ್ನೊಂದು. ಅತಿಯಾದ ಆಹಾರ ಜಠರಕ್ಕೆ ಹಾನಿಕರ, ಅತಿಯಾದ ಆಹಾರ ಜಠರಕ್ಕೆ ಹಾನಿಕರ. ಅತಿ ಸಮಯ ಕಳೆಯದಿರು ಹೊಲಸು ಹರಟೆಯಲಿ, ಅತಿ ಸಮಯ ಕಳೆಯದಿರು ಹೊಲಸು ಹರಟೆಯಲಿ. ಅತಿಯಾದ ಸ್ನೇಹವು ವಿಷದಂತೆ ಪರಿಣಮಿಸೆ, ಅತಿಯಾದ ಸ್ನೇಹವು ವಿಷದಂತೆ ಪರಿಣಮಿಸೆ. ಅತಿ ಎಲ್ಲವೂ ಕಹಿಯೇ ರಾಮತನೆಯೇ, ಅತಿ ಎಲ್ಲವೂ ಕಹಿಯೇ ರಾಮತನೆಯೇ. ಮನೆಗೆ ಬಂದಿರಲತಿಥಿ ನಗುಮೊಗದಿ ಸ್ವಾಗತಿಸು, ಮನೆಗೆ ಬಂದಿರಲತಿಥಿ ನಗುಮೊಗದಿ ಸ್ವಾಗತಿಸು. ಅನುನಯದಿ ಆಧರಿಸಿ ಉಪಚಾರ ಮಾಡು, ಅನುನಯದಿ ಆಧರಿಸಿ ಉಪಚಾರ ಮಾಡು. ನಿನ್ನಲ್ಲಿರುವ ಧನಕನಕ ಅತಿಯಾಗಿ ವಿವರಿಸದೆ, ನಿನ್ನಲ್ಲಿರುವ ಧನಕನಕ ಅತಿಯಾಗಿ ವಿವರಿಸದೆ, ಮನವರಿತು ಮಾತಾಡು ರಾಮತನೆಯೇ. ನಂಬಿಕೆಯ ಮೇಲೆಯೇ ನಡೆಯುವ ಈ ಜಗದಲ್ಲಿ ನಂಬಿಕೆಯೂ ಇಲ್ಲದಿರೇ ಜೀವನವೇ ಇಲ್ಲ, ನಂಬಿಕೆಯ ಮೇಲೆಯೇ ನಡೆಯುವ ಈ ಜಗದಲ್ಲಿ ನಂಬಿಕೆಯೂ ಇಲ್ಲದಿರೇ ಜೀವನವೇ ಇಲ್ಲ. ನಂಬಿಕೆಟ್ಟವರಿಲ್ಲ ಮುಂದಿನದು ಅರಿವಿಲ್ಲ, ನಂಬಿಕೆಟ್ಟವರಿಲ್ಲ ಮುಂದಿನದು ಅರಿವಿಲ್ಲ. ನಂಬದೆಯೇ ಕೆಡಬೇಡ ರಾಮತನೆಯೇ. ಇನ್ನೊಂದು. ಮಿತಿ ಇರಲಿ ಮಾತಿನಲ್ಲಿ ಗುಂಪಿನಲ್ಲಿ ಬೆರೆತಾಗ, ಮಿತಿ ಇರಲಿ ಮಾತಿನಲ್ಲಿ ಗುಂಪಿನಲ್ಲಿ ಬೆರೆತಾಗ. ಇತರರೊಡೆ ಹೇಳದಿರು ಖ್ಯಾತಿಯನ್ನು, ಇತರರೊಡೆ ಹೇಳದಿರು ಖ್ಯಾತಿಯನ್ನು. ಮತಿಹೀನ ನೀನಾಗಿ ಚಿಂತೆಯಲ್ಲಿ ಬೇಯುತ್ತಿರೆ, ಮತಿಹೀನ ನೀನಾಗಿ ಚಿಂತೆಯಲ್ಲಿ ಬೇಯುತ್ತಿರೆ. ಸತತವೂ ವ್ಯಥೆ ನಿನಗೆ ರಾಮತನೆಯೇ. ಗಂಜಿಯೂಟದ ಮಜವು ಇಡ್ಲಿ ಚಟ್ನಿಯಲಿಲ್ಲ, ಗಂಜಿಯೂಟದ ಮಜವು ಇಡ್ಲಿ ಚಟ್ನಿಯಲಿಲ್ಲ. ನಂಜಲಿರೆ ಮಿಡಿಯ ಉಪ್ಪಿನಕಾಯಿಯು, ನಂಜಲಿರೆ ಮಿಡಿಯ ಉಪ್ಪಿನಕಾಯಿಯು. ಭುಂಜಿಸಲು ಸುಲಭವಿದು ಹಲ್ಲು ಇಲ್ಲವ ನಿಂಗು, ಭುಂಜಿಸಲು ಸುಲಭವಿದು ಹಲ್ಲು ಇಲ್ಲವ ನಿಂಗು. ಬಂಜಿಗದು ಹಿತವಯ್ಯ ರಾಮತನೆಯೇ.
ಈಗ ಇನ್ನೊಂದು, ಕದ್ದು ಕೇಳುವ ಜನರು ಸುತ್ತಮುತ್ತಲು ಇಹರು. ಕದ್ದು ಕೇಳುವ ಜನರು ಸುತ್ತಮುತ್ತಲು ಇಹರು, ಸುದ್ದಿ ಹಬ್ಬಿಸುವರವರು ಊರೆಲ್ಲ ಗುಲ್ಲು. ಸುದ್ದಿ ಹಬ್ಬಿಸುವವರು ಊರೆಲ್ಲ ಗುಲ್ಲು. ಒದ್ದು ಓಡಿಸು ಅವರ ಸದ್ದು ಬಾರದ ಹಾಗೆ. ಒದ್ದು ಓಡಿಸು ಅವರ ಸದ್ದು ಬಾರದ ಹಾಗೆ, ನಿದ್ದೆಯಲು ಎಣಿಸದಿರು ರಾಮತನೆಯೇ. ಬಾಡಿ ಹೋಗದು ಬದುಕು ಉತ್ತಮರ ಸಂಗವಿರೆ. ಬಾಡಿ ಹೋಗದು ಬದುಕು ಉತ್ತಮರ ಸಂಗವಿರೆ. ರಾಡಿಗೊಳ್ಳುವುದು ಕೆಟ್ಟ ಸಹವಾಸದಿಂದ. ರಾಡಿಗೊಳ್ಳುವುದು ಕೆಟ್ಟ ಸಹವಾಸದಿಂದ. ಬೇಡಿಕೋ ಗುರುವಲ್ಲಿ ನೀತಿಯನ್ನು ಅರುಹುವರು. ಬೇಡಿಕೋ ಗುರುವಲ್ಲಿ ನೀತಿಯನ್ನು ಅರುಹುವರು. ನಾಡಿಗೆ ಉಳಿತಾಗು ರಾಮತನೆಯೇ. ಬದುಕು ಬಂಗಾರಕ್ಕೆ ಧನ ಕನಕ ಬೇಕಿಲ್ಲ. ಬದುಕು ಬಂಗಾರಕ್ಕೆ ಧನ ಕನಕ ಬೇಕಿಲ್ಲ. ಸದಭಿರುಚಿ ಇರುವಂಥ ಮನೆ ಮಂದಿ ಸಾಕು. ಸದಭಿರುಚಿ ಇರುವಂಥ ಮನೆ ಮಂದಿ ಸಾಕು. ವದನದಲ್ಲಿ ನಗೆ ತೋರೆ ನವಭಾಗ್ಯ ನೀ ಪಡೆವೆ. ವದನದಲ್ಲಿ ನಗೆ ತೋರೆ ನವಭಾಗ್ಯ ನೀ ಪಡೆವೆ. ಸದನದಲ್ಲಿ ಸುಖಶಾಂತಿ ರಾಮತನೆಯೇ. ಅರಿತು ಮಾಡುವ ಕೆಲಸ ಕುಶಲವೇ ಆಗುವುದು. ಅರಿತು ಮಾಡುವ ಕೆಲಸ ಕುಶಲವೇ ಆಗುವುದು. ಅರೆಗಳಿಗೆ ದುಡುಕಿದೊಡೆ ಪರಿಹಾರ ಸಿಗುವುದು. ಅರೆಗಳಿಗೆ ದುಡುಕಿದೊಡೆ ಪರಿಹಾರ ಸಿಗದು. ವರ ಕೊಡುವ ನರಹರಿಯು ಸರಿದಾರಿ ತೋರುವನು. ವರ ಕೊಡುವ ನರಹರಿಯು ಸರಿದಾರಿ ತೋರುವನು. ತೆರೆ ಸರಿಸಿ ಹೆಜ್ಜೆ ಇಡು ರಾಮತನೆಯೇ. ಇದು ಮುಕ್ತಕ, ಒಂದು ವಸಂತಾಗಮನ ಅಂತ. ಬರೆಯುವನು ಓಲೆಯನು ಚಿಗುರು ಎಲೆಗಳ ಮೇಲೆ. ಬರೆಯುವನು ಓಲೆಯನು ಚಿಗುರು ಎಲೆಗಳ ಮೇಲೆ. ಧರಿಸುವನು ಮೈತುಂಬ ಹೂವು ಹಣ್ಣುಗಳ. ಧರಿಸುವನು ಮೈತುಂಬ ಹೂವು ಹಣ್ಣುಗಳ. ಕರೆಯುವನು ಪ್ರೇಮಿಗಳ ಕೋಗಿಲೆಯ ಇಂಚರದಿ. ಕರೆಯುವನು ಪ್ರೇಮಿಗಳ ಕೋಗಿಲೆಯ ಇಂಚರದಿ. ವರುಷ ಹೊಸತಿನ ಹರುಷ ರಾಮತನೆಯೇ. ವರುಷ ಹೊಸತಿನ ಹರುಷ ರಾಮತನೆಯೇ. ಜಗದೊಡೆಯ ಅವನೆಂದು ಪರಿಪರಿಯ ಬೇಡಿದರೆ. ಜಗದೊಡೆಯ ಅವನೆಂದು ಪರಿಪರಿಯ ಬೇಡಿದರೆ. ನಗದೆ ಇರದಿರುವನೇ ದಶರಥನ ರಾಮ. ನಗದೆ ಇರದಿರುವನೇ ದಶರಥನ ರಾಮ. ನಗದು ಠೇವಣಿಯೇನು ಕೇಳಿದಾಕ್ಷಣ ಕೊಡಲು. ನಗದು ಠೇವಣಿಯೇನು ಕೇಳಿದಾಕ್ಷಣ ಕೊಡಲು. ಜಗಕ್ಕೊಂದು ನಿಯಮವಿದೆ ರಾಮತನೆಯೇ. ಜಗಕ್ಕೊಂದು ನಿಯಮವಿದೆ ರಾಮತನೆಯೇ. ಇನ್ನೊಂದು, ಗಂಗಾರತಿಯ ಸೊಬಗು ನಿರಂತರ ನೂತನವು. ಗಂಗಾರತಿಯ ಸೊಬಗು ನಿರಂತರ ನೂತನವು. ಕಂಗೊಳಿಸುತ್ತಿಹ ಸುಂದರ ಪರಿಸರದಿಂದ. ಕಂಗೊಳಿಸುತ್ತಿಹ ಸುಂದರ ಪರಿಸರದಿಂದ. ಜಂಗಮರ ಇರುವಿಕೆಯು ಪರಮೇಶ ಪಾರ್ವತಿಯ. ಜಂಗಮರ ಇರುವಿಕೆಯು ಪರಮೇಶ ಪಾರ್ವತಿಯ. ಸಂಗದಾ ಭೂಮಿ ಇದು ರಾಮತನೆಯೇ. ಇದೊಂದು. ಇನ್ನೊಂದು, ರಾಮಮಂದಿರಕ್ಕೆ ಹೋದ ಕೂಡಲೇ ಒಂದು ಬರೆದ ಇದೊಂದು ಮುಕ್ತಕ. ಶ್ರೀರಾಮಚಂದಿರನ ಭವ್ಯ ಮೂರುತಿ ಕಂಡೆ. ಶ್ರೀರಾಮಚಂದಿರನ ಭವ್ಯ ಮೂರುತಿ ಕಂಡೆ. ಪಾರು ಮಾಡಲು ಬಂದಿಹನು ಮತ್ತೆ ಭುವಿಗೆ. ಪಾರು ಮಾಡಲು ಬಂದಿಹನು ಮತ್ತೆ ಭುವಿಗೆ. ಮೂರು ಲೋಕದ ಒಡೆಯ ಪಾಪಿಗಳ ಸದೆಬಡಿವ. ಮೂರು ಲೋಕದ ಒಡೆಯ ಪಾಪಿಗಳ ಸದೆಬಡಿವ. ಯಾರಿಲ್ಲ ಸರಿಸಾಟಿ ರಾಮತನೆಯೇ. ಯಾರಿಲ್ಲ ಸರಿಸಾಟಿ ರಾಮತನೆಯೇ. ಇದೊಂದು ಸಂಭ್ರಮ. ಅಕ್ಕನ ಮನೆಯಲ್ಲಿ ಅಕ್ಕನ ಮಗನಿಗೆ ಮದುವೆ ಆಗ್ತದಂತ ಹೇಳಿ ಇದೊಂದು ಕರೆಯೋಲೆ ಬಂತು. ಆ ಕರೆಯೋಲೆ ಬಂದಾಗ ಒಂದು ಬರೆದೊಂದು ಹಾಡು. ಅಕ್ಕನ ಮಗನ ಮದುವೆಯ ಓಲೆ ಬಂದೇ ಬಿಟ್ಟಿತು ಅಂಚೆಯಲಿ. ಓಲೆಯನೋದಿ ಸಂತಸಪಟ್ಟೆ ನಡೆಬುದು ಕುಂದಾನಗರಿಯಲಿ. ಅಕ್ಕನ ಮಗನ ಮದುವೆಯ ಓಲೆ ಬಂದೇ ಬಿಟ್ಟಿತು ಅಂಚೆಯಲಿ. ಓಲೆಯನೋದಿ ಸಂತಸಪಟ್ಟೆ ನಡೆಬುದು ಕುಂದಾನಗರಿಯಲಿ. ನಡೆಬುದು ಕುಂದಾನಗರಿಯಲಿ. ಮದುವೆಯ ಸಂಭ್ರಮ ನೋಡುವ ಆತುರ ಅಕ್ಕನ ಭೇಟಿಯ ಅವಸರವು. ಮದುವೆಯ ಸಂಭ್ರಮ ನೋಡುವ ಆತುರ ಅಕ್ಕನ ಭೇಟಿಯ ಅವಸರವು. ಬಂದೇ ಬಿಟ್ಟಿತು ಹೊರಡುವ ದಿನವು. ಮೈಮನವೆಲ್ಲ ಪುಳಕಿತವು ಅಕ್ಕನ ಮಗನ. ಅಕ್ಕನ ಮಗನ ಮದುವೆಯ ಓಲೆ ಬಂದೇ ಬಿಟ್ಟಿತು ಅಂಚೆಯಲಿ. ಒಲೆಯನ್ನೋದಿ ಸಂತಸಪಟ್ಟೆ ನಡೆಬುದು ಕುಂದಾನಗರಿಯಲಿ. ನಡೆಬುದು ಕುಂದಾನಗರಿಯಲಿ. ದಾರಿಯುದ್ದಕ್ಕೂ ಹೊಲಗದ್ದೆಗಳು ಕಣ್ಣಿಗೆ ತಂಪನು ನೀಡಿದವು. ತಣ್ಣನೆ ಗಾಳಿಯೂ ಹಿತಕರ ಚಳಿಯೂ. ತಣ್ಣನೆ ಗಾಳಿಯೂ ಹಿತಕರ ಚಳಿಯೂ ಬಾಲ್ಯದ ದಿನಗಳ ನೆನಪಿಸಿತು ಅಕ್ಕನ ಮಗನ. ಅಕ್ಕನ ಮಗನ ಮದುವೆಯ ಓಲೆ ಬಂದೇ ಬಿಟ್ಟಿತು ಅಂಚೆಯಲಿ. ಓಲೆಯನೋದಿ ಸಂತಸಪಟ್ಟೆ ನಡೆಬುದು ಕುಂದಾನಗರಿಯಲಿ. ಮದುವೆಯ ಮಂಟಪ ತಲುಪಿಯೇ ಬಿಟ್ಟೆವು ಸಡಗರ ಸಂಭ್ರಮ ತುಂಬಿತ್ತು. ಪ್ರೀತಿ ಆದರದ
ಸ್ವಾಗತವಿದ್ದಿತು, ಪ್ರೀತಿ ಆದರದ ಸ್ವಾಗತವಿದ್ದಿತು, ಅಕ್ಕನ ಮೊಗವದು ಅರಳಿತ್ತು. ಅಕ್ಕನ ಮಗನ ಮದುವೆಯ ಓಲೆ ಬಂದೇ ಬಿಟ್ಟಿತು ಅಂಚೆಯಲಿ, ಓಲೆಯ ನೋದಿ ಸಂತಸಪಟ್ಟೆ, ನಡೆವುದು ಕುಂದಾ ನಗರಿಯಲಿ. ಒಡ ಹುಟ್ಟಿದವರ ಒಂದೆಡೆ ಮಿಲನ, ಭಾವಬಂಧಗಳ ಬೆಸುಗೆಯಿದು. ಒಡ ಹುಟ್ಟಿದವರ ಒಂದೆಡೆ ಮಿಲನ, ಭಾವಬಂಧಗಳ ಬೆಸುಗೆಯಿದು. ಮಾತುಗಳೆಲ್ಲ ಮರೆತೇ ಹೋದವು, ಮೂಡಿತು ಸಂತಸದ ಕ್ಷಣವು. ಅಕ್ಕನ ಮಗನ ಮದುವೆಯ ಓಲೆ ಬಂದೇ ಬಿಟ್ಟಿತು ಅಂಚೆಯಲಿ, ಓಲೆಯ ನೋದಿ ಸಂತಸಪಟ್ಟೆ, ನಡೆವುದು ಕುಂದಾ ನಗರಿಯಲಿ. ಮದುವೆಯ ದಿನದ ಶುಭ ಮುಹೂರ್ತದಲ್ಲಿ ಸತಿಪತಿಯಾದರು ವಧುವರರು. ಮದುವೆಯ ದಿನದ ಶುಭ ಮುಹೂರ್ತದಲ್ಲಿ ಸತಿಪತಿಯಾದರು ವಧುವರರು. ಮಂತ್ರಘೋಷವು ವಾಲಗದೊಡನೆ ಬಂದವರೆಲ್ಲರೂ ಹರಸಿದರು. ಅಕ್ಕನ ಮಗನ ಮದುವೆಯ ಓಲೆ ಬಂದೇ ಬಿಟ್ಟಿತು ಅಂಚೆಯಲಿ, ಓಲೆಯ ನೋದಿ ಸಂತಸಪಟ್ಟೆ, ನಡೆವುದು ಕುಂದಾ ನಗರಿಯಲಿ. ನಿರ್ಗಮನದ ಆ ಸಮಯವು ಬಂದಿತು, ಕಣ್ಣಾಲಿಗಳು ತುಂಬಿದವು. ನಿರ್ಗಮನದ ಆ ಸಮಯವು ಬಂದಿತು, ಕಣ್ಣಾಲಿಗಳು ತುಂಬಿದವು. ಹೊಸ ಜೋಡಿಯನ್ನು ಆಶೀರ್ವದಿಸಿ ಕೈಯ ಬೀಸಿದೆವು ಎಲ್ಲರಿಗೂ. ಅಕ್ಕನ ಮಗನ ಮದುವೆಯ ಓಲೆ ಬಂದೇ ಬಿಟ್ಟಿತು ಅಂಚೆಯಲಿ, ಓಲೆಯ ನೋದಿ ಸಂತಸಪಟ್ಟೆ, ನಡೆವುದು ಕುಂದಾ ನಗರಿಯಲಿ. ಮನೆಯಲ್ಲೇ ಕುಳಿತು ಹಲವು ಮಾಸಗಳು ಬದಲಾವಣೆಯೂ ಬೇಕಿತ್ತು. ಮನೆಯಲ್ಲೇ ಕುಳಿತು ಹಲವು ಮಾಸಗಳು ಬದಲಾವಣೆಯೂ ಬೇಕಿತ್ತು. ನಿರಾಳವಾಯಿತು ಎಲ್ಲರ ಮನಸ್ಸು, ಮದುವೆಯ ಪ್ರವಾಸ ಹೀಗಿತ್ತು. ಅಕ್ಕನ ಮಗನ ಮದುವೆಯ ಓಲೆ ಬಂದೇ ಬಿಟ್ಟಿತು ಅಂಚೆಯಲಿ, ಓಲೆಯ ನೋದಿ ಸಂತಸಪಟ್ಟೆ, ನಡೆವುದು ಕುಂದಾ ನಗರಿಯಲಿ. ನಮಗೂ ಮದುವೆಗೆ ಹೋದ ಅನುಭವ. ಒಂದು ಬಹಳ ಚಂದದ ಒಂದು ಹಾಡನ್ನ ಹಾಡಿದ್ರಿ, ನೀವೇ ಬರೆದಿರುವಂಥದ್ದು. ಒಳ್ಳೆಯದು ಮೇಡಮ್. ಇಷ್ಟು ಹೊತ್ತು ನಿಮ್ಮ ಈ ಒಂದು ಸಾಹಿತ್ಯದ ಅನುಭವ, ಕವಯಿತ್ರಿಯಾಗಿ ಬೆಳೆದು ಬಂದಿರುವಂತಹ ರೀತಿ, ಜೊತೆಗೆ ನಿಮ್ಮ ಅಪ್ಪನ ಪ್ರೇರೇಪಣೆ, ಇದೆಲ್ಲವನ್ನ ಬಹಳ ಮನಮುಟ್ಟುವಂತೆ ತಿಳಿಸಿದ್ದೀರಿ. ತಮಗೆ ವಂದನೆಗಳು. ಧನ್ಯವಾದಗಳು. ಹಾಗೆ ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ಆಕಾಶವಾಣಿಗೆ ತುಂಬ ಹೃದಯದ ಧನ್ಯವಾದಗಳು.